ಬೆಳಗಾವಿಯಲ್ಲಿ ಬಾಂಬ್ ಸಿಡಿಸಿದ್ದಾರೆ ಯಡಿಯೂರಪ್ಪನವರು. ಬೆಳಗಾವಿ ಯರಗಟ್ಟಿಯಲ್ಲಿ ಬಿಎಸ್ವೈ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಮೈತ್ರಿ ಸರ್ಕಾರವನ್ನೇ ಕಿತ್ತೊಗೆಯುವಂತ ಬಿಗ್ ಪ್ಲಾನ್ ಅನ್ನ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕರಾಗಿರುವಂತಹ ಯಡಿಯೂರಪ್ಪನವರು. ಬೆಳಗಾವಿಯಲ್ಲಿ ಮಾತನಾಡಿರುವಂತದ್ದು ಮೈತ್ರಿ ಸರ್ಕಾರವನ್ನೇ ಕಿತ್ತೊಗೆಯುವಂತ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕೈ ಹಿಡಿಯಿರಿ, ಲೋಕಸಭೆಯಲ್ಲಿ ಬಿಜೆಪಿಗೆ 22 ಸ್ಥಾನ ಗೆಲ್ಲಿಸ್ಕೊಡಿ, ಮುಂದೆ ನೋಡಿ ಮೈತ್ರಿ ಸರ್ಕಾರದ ಕತೆ ಏನಾಗುತ್ತೆ ಅಂತ ಯಡಿಯೂರಪ್ಪನವರು ಮಾತನಾಡಿರುವಂತದ್ದು. ಮತ್ತೆ ಸರ್ಕಾರ ಉರುಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾತನಾಡಲಾಗಿದೆ. ಲೋಕ ಫಲಿತಾಂಶದ ನಂತರ ಮೈತ್ರಿಯ ಕತೆ ಏನಾಗುತ್ತೆ ಅಂತ ನೋಡಿ, ಕೇವಲ 24 ಅವರ್ಸ್ ನಲ್ಲಿ ಮೈತ್ರಿ ಕಥೆಯನ್ನ ಮುಗಿಸ್ಬಿಡ್ತೀನಿ, ದೋಸ್ತಿ ಕಿತ್ತಿಸಿದು ಬಿಜೆಪಿಯನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ಬೇರೆ ಯಡಿಯೂರಪ್ಪನವರು ಮತ್ತೊಮ್ಮೆ ಉಚ್ಚರಿಸಿದ್ದಾರೆ. ದಿಮಾಕ್ನಿಂದ ಈ ಮಾತನ್ನು ಹೇಳ್ತಾ ಇಲ್ಲ. 22 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಡಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು 24 ಗಂಟೆಗೆ ತರುವಂತ ಜವಾಬ್ದಾರಿ ನಾನು ತಗೊಳ್ತೇನೆ. ಈ ದರಿದ್ರ ಸರ್ಕಾರ ಯಾವತ್ತೋಗುತ್ತೆ ಅಂತ ಶಾಪವನ್ನು ಹಾಕ್ತಾ ಇದ್ದಾರೆ. ಸುಮಾರು 20 ಜನ ಕಾಂಗ್ರೆಸ್ಸಿನ ಸಂಸದ ಶಾಸಕರು ಈ ಕುಮಾರಸ್ವಾಮಿ ನಾನು ಮುಖ್ಯಮಂತ್ರಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಕುಮಾರಸ್ವಾಮಿಗೆ, ರಾಜ್ಯದ ಮುಖ್ಯಮಂತ್ರಿಗೆ ಕಳೆದ 9 ತಿಂಗಳಿಂದ ರೈತರ ಸಾಲ ಮನ್ನಾ ಮಾಡ್ತೇನೆ, ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೇನೆ, ಸಹಕಾರಿ ಸಂಘದ ರೈತರ ಸಾಲ ಮಾಡ್ತೇನೆ, ರಾಷ್ಟ್ರೀಯ ಸ್ವೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡ್ತೇನೆ. ಬೊಬ್ಬೆ ಹೊಡೆದ್ರಲ್ಲ ಕುಮಾರಸ್ವಾಮಿ ಅವರೇ. 9 ತಿಂಗಳು ಕಳೆಯಿತು, 9 ತಿಂಗಳು ಕಳೆದಿದೆ. ಎಷ್ಟು ಜನ ರೈತರ ಸಾಲ ಮನ್ನಾ ಮಾಡಿದ್ದೀರಾ? ನಾಚಿಕೆ ಆಗಬೇಕಾಗಿತ್ತು ನಿಮ್ಮ ಆಡಳಿತ ವೈಖರಿಗೆ. ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 300ಕ್ಕಿಂತ ಹೆಚ್ಚು ಲೋಕಸಭಾ ಸೀಟು ಗೆದ್ದು ಪ್ರಪಂಚ ಅಚ್ಚರಿ ಪಡುವ ರೀತಿಯಲ್ಲಿ ಮತ್ತೊಮ್ಮೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಕಾಂತ್ ಸುಗಂಧಿ, ಇಲ್ಲಿ ಈಗ ಆಲ್ರೆಡಿ ಡೆಡ್ ಲೈನ್ ಗಳನ್ನ ನೋಡ್ಬಿಟ್ಟಿದ್ದೀವಿ. ಈಗ ದೀಪಾವಳಿ ಆಯ್ತು, ಸಂಕ್ರಾಂತಿ ಆಯ್ತು, ಲೋಕಸಭೆ ಎಲೆಕ್ಷನ್ ವಿಚಾರಕ್ಕೆ ಡೆಡ್ ಲೈನ್ ಅನ್ನ ನೀಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಏನೆಲ್ಲ ಮಾತನಾಡಿದ್ರು ಅಂತ? ಖಂಡಿತವಾಗ್ಲೂ ಪೃಥ್ವಿ, ಏನಂತಂದ್ರೆ ರಾಜ್ಯದಲ್ಲಿ ಅನೇಕ ಬಾರಿ ಆಪರೇಷನ್ ಕಮಲ ಯತ್ನ ನಡೆದಕ್ಕೂ ಅದು ಕೂಡ ವೈಫಲ್ಯ ಕಂಡಿತ್ತು. ಚುನಾವಣೆ ಮುಗಿದ ನಂತರ ಕೂಡ ಆಪರೇಷನ್ ಕಮಲ ಮುಂದುವರಿಯುವ ಸೂಚನೆಯನ್ನ ಬಿಎಸ್ ಯಡಿಯೂರಪ್ಪನವರು ನೀಡಿದ್ದಾರೆ. ನಿನ್ನೆ ಏನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯರಗಟ್ಟಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡಿದಂತ ಯಡಿಯೂರಪ್ಪನವರು ರಾಜ್ಯದಲ್ಲಿ 22 ಸ್ಥಾನವನ್ನ ಗೆದ್ರೆ 24 ಗಂಟೆಯಲ್ಲಿ ಮತ್ತೆ ಮೈತ್ರಿ ಸರ್ಕಾರವನ್ನ ಬೀಳಿಸ್ತೀನಿ ಅನ್ನೋ ಮೂಲಕ ಆಪರೇಷನ್ ಕಮಲ ಇನ್ನೂ ಜೀವಂತ ಇದೆ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಅದೇ ರೀತಿ ಏನು ಕುಮಾರಸ್ವಾಮಿ ಸಾಲ ಮನ್ನಾ ವಿಚಾರ ಆಗಿರ್ಬೋದು ಮತ್ತು ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಆಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಯಡಿಯೂರಪ್ಪನವರು ನಿನ್ನೆ ಮಾತನಾಡಿದ್ರು. ನಿನ್ನೆ ಒಂದು ರೀತಿ ಬೆಳಗಾವಿಯಲ್ಲಿ ಪ್ರಚಾರ ಸಭೆ ನಡೆಸುವ ಮೂಲಕ ಲೋಕಸಭಾ ಚುನಾವಣೆಗೆ ಬಿಜೆಪಿ ತಯಾರಿನ ಜೊತೆಗೆ ಆರಂಭಿಸಿದೆ ಅಂತ ಹೇಳ್ಬೋದು. ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ 2 ಕಡೆ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ರು. ಏನು ಪ್ರಮುಖವಾಗಿ ರಾಜ್ಯದಲ್ಲಿ ಸರ್ಕಾರ ರಚಿಸ್ತೀವಿ ಅಂತಕ್ಕಂಥದ್ದು ಈಗ ಅನೇಕ ಚರ್ಚೆಗೆ ಕಾರಣವಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯ ಲೋಕಸಭಾ ಅಖಾಡಕ್ಕೆ ಟ್ರಬಲ್ ಶೂಟರ್ ಎಂಟ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಎಂಟ್ರಿ ಆಗಿರುವಂತದ್ದು. ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ನಿನ್ನೆ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಸುಮಲತಾ ಸ್ಪರ್ಧೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮುಖಂಡರ ಜೊತೆ ಚರ್ಚಿಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಡಿಕೆಶಿ, ಮಂಡ್ಯದ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಒಟ್ಟಾಗಿದೆ, ಪಕ್ಷ ಏನ್ ಹೇಳುತ್ತೋ ಅದನ್ನ ಒಗ್ಗಟ್ಟಿನಿಂದ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸಭೆಯಲ್ಲಿ ಚರ್ಚೆಯಾದ ವಿಷಯಗಳ ಬಗ್ಗೆ ಸಿಎಂ ಕುಮಾರಸ್ವಾಮಿ ಹಾಗೂ ಅಧ್ಯಕ್ಷರ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ರು. ಇನ್ನು ಸುಮಲತಾ ಪ್ರಶ್ನೆಗೆ ಉತ್ತರಿಸಿದಂತಹ ಸಚಿವ ಡಿಕೆಶಿ, ಸುಮಲತಾ ಅವರು ಕಾಂಗ್ರೆಸ್ ಪಕ್ಷದವರೇ, ಅವರು ಕೂಡ ಪಕ್ಷಕ್ಕೆ ಬೆಂಬಲಿಸುತ್ತಾರೆ ಅಂತ ವಿಶ್ವಾಸ ಇದೆ ಅಂತ ಕೂಡ ಮಾತನಾಡಿದ್ದಾರೆ. ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಇನ್ ಮಂಡ್ಯ ಎಲ್ಲ ಒಗ್ಗಟ್ಟಾಗಿದೆ. ಒಗ್ಗಟ್ಟಿನಿಂದ ಪಕ್ಷ ಏನು ಹೇಳ್ತಾರೆ ಆ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ನಮ್ಮ ಕಷ್ಟ ಸುಖನ ನೀವು ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ನಾನು ಖಂಡಿತ ಅವರ ಕಷ್ಟ ಸುಖನ ಜವಾಬ್ದಾರಿ ತಗೊಳ್ಳೇಬೇಕಾಗ್ತದೆ. ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೇಬೇಕಾಗ್ತದೆ. ಆ ಕೆಲಸ ಮಾಡ್ತೀನಿ. ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಪಕ್ಷದ ಅಧ್ಯಕ್ಷರ ಹತ್ರ ಮಾತಾಡ್ತೀನಿ. ಸುಮಲತಾನೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ.